ಯಲ್ಲಿ ನಡೆದ ಅಂತಾರಾಷ್ಟ್ರೀಯ 8ನೇ ಆವೃತ್ತಿಯ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ಆನೇಕಲ್ ಕಬಡ್ಡಿ ತಂಡ ರಾಜ್ಯಕ್ಕೆ 2ನೇ ಸ್ಥಾನ ತಂದು ಹೆಮ್ಮೆ ಮೂಡಿಸಿದೆ. ಈ ಸಾಧನೆಗೆ ಅಭಿನಂದನೆ ಸಲ್ಲಿಸಿದ ಸಮಾಜ ಸೇವಕ ಸೋಲೂರು ಮಹೇಶ್ ಅವರು ಕ್ರೀಡಾಪಟುಗಳನ್ನು ಸನ್ಮಾನಿಸಿ ಪ್ರೋತ್ಸಾಹಧನ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೋಲೂರು ಮಹೇಶ್, ಆನೇಕಲ್ ಕಬಡ್ಡಿ ತಂಡ ರಾಜ್ಯಕ್ಕೆ ಕೀರ್ತಿ ತಂದಿರುವುದು ಹೆಮ್ಮೆಯ ವಿಷಯ. ಕ್ರೀಡಾಪಟುಗಳು ಇದೇ ರೀತಿಯ ಶ್ರಮ ಮತ್ತು ಸಮರ್ಪಣೆಯಿಂದ ಮುಂದುವರಿದು ಇನ್ನಷ್ಟು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ರಾಜ್ಯಕ್ಕೆ ಹೆಚ್ಚಿನ ಗೌರವ ತಂದುಕೊಡಬೇಕು ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ವಕೀಲ ಪುರುಷೋತ್ತಮ್, ಗೌತಮಿ, ಆಕಾಶ್, ಶಾಲಿ, ಮಂಜು ಸೇರಿದಂತೆ ಸೋಲೂರು ಮಹೇಶ್ ಅವರ ಅಭಿಮಾನಿಗಳು ಹಾಗೂ ಕಬಡ್ಡಿ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. तालियां बजती रहनी चाहिए फॉर द रनर अप टीम कर्नाटका. Easy Ganas Kabaddi girls next ready. Runners Uttar Pradesh girls and winner Tamil Nadu girls, please line up. Kabaddi girls, if you can line up, Tamil Nadu team. Thank you team Uttar Pradesh, please move forward. Boys, Kabaddi boys winners team Uttar Pradesh. Proudly entering the stage, team Uttar Pradesh in green jerseys along with their coaches. Can we? Okay. अर्जे भाई आ जाओ. ओके
ಸೋಲೂರು ಮಹೇಶ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ನಮ್ಮ ಗೆಳೆಯರಾದಂಥ ಬನ್ನಳ್ಳಿ ಮಂಜು ಅವರಿಗೆ ಹಾಗೂ ಸಹಪಾಠಿಗಳಿಗೆ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಇಲ್ಲಿ ಭಾಗವಹಿಸುವಂಥ ಎಲ್ಲ ನನ್ನ ಪ್ರೀತಿ ಅಭಿಮಾನಿಗಳಿಗೂ ಹಾಗೂ ಮಹೇಶ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಇದೇ ನೈಡದಲ್ಲಿ ನಡೆದಂಥ 8ನೇ ಆವೃತ್ತಿಯ ನ್ಯಾಷನಲ್ ಕಬಡ್ಡಿ ಪಂದ್ಯದಲ್ಲಿ ನಮ್ಮ ಆನೇಕಲ್ನಿಂದ ಹೋದಂಥ ವಿದ್ಯಾರ್ಥಿಗಳು ಹಾಗೂ ಅಲ್ಲಿ ಒಳ್ಳೆ ಮ್ಯಾಚನ್ನು ಆಡಿ ಉತ್ತಮದ ಒಂದು ಪ್ರತಿಷ್ಠಾನ ಪಡೆದು 2ನೇ ಸ್ಥಾನವನ್ನು ಪಡೆದು ನಮ್ಮ ಆನೇಕಲ್ಗೆ ಹಾಗೂ ನಮ್ಮ ರಾಜ್ಯಕ್ಕೆ ಕೀರ್ತಿನ ತಂದಂಥ ನನ್ನ ಸ್ಟೂಡೆಂಟ್ಗಳಿಗೆ ಹಾಗೂ ನನಗೂ ಒಂದು ಅವಕಾಶ ಮಾಡಿಕೊಟ್ಟಂಥ ಎಚ್ ಎಲ್ ಫೌಂಡೇಶನ್ ಹಾಗೂ ಮಾತೃ ಪ್ರತಿಷ್ಠಾನ ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಅದೇ ನಾನು ಮಹೇಶ್ ಅವರಿಗೆ ಯಾಕೆ ನಾವು ತುಂಬ ಗೌರವ ಕೊಡ್ತೀವಂದರೆ, ಸುಮಾರು 350 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಅವರು ಪ್ರತಿನಿತ್ಯ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ಅದರಲ್ಲಿ ನಮ್ಮ ಹುಡುಗರು ಕ್ಯಾಂಪನ್ನು ಮಾಡಿರ್ತೀವಿ ನಮ್ಮ ಆನೇಕಲ್ ಕ್ರೀಡಾಂಗಣದಲ್ಲಿ. ಅವರು ಮಾಡಿದಂಥ ಒಂದು ಅನ್ನ ವ್ಯವಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಹೋಗಿ ಅಲ್ಲಿ ಊಟವನ್ನು ಸೇವನೆ ಮಾಡಿರ್ತಾರೆ. ಅವರ ಋಣವನ್ನು ನಾವು ಯಾವುದೇ ಕಾರಣಕ್ಕೂ ನಾವು ತೀರ್ಸೋಕ್ಕಾಗಲ್ಲ. ಹಾಗಾಗಿ ಭಗವಂತ ಅವರನ್ನು ಇನ್ನೂ ಒಂದು ದೊಡ್ಡದ ಮಟ್ಟಕ್ಕೆ ಅವರನ್ನು ಬೆಳೆಸ್ತಾ ನಮ್ಮ ತಾಲೂಕಿನ ಕೀರ್ತಿಯ ಮಗನಾಗಿ ಇರಲಿ ಅಂತ ನಾನು ನಮ್ಮ ಯುವಕರ ಪರವಾಗಿ ಹಾಗೂ ದೇವರ ಪರವಾಗಿ ಡಾಕ್ಟರ್ BR ಅಂಬೇಡ್ಕರ್ ಪರವಾಗಿ ನಾನು ಕೇಳ್ಕೊಳ್ತಾ, ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೆ ಮಾಡ್ತೀನಿ. ಏನು ನಾಯ್ಡದಲ್ಲಿ ಅಂತಾರಾಷ್ಟ್ರೀಯ ಕಬಡ್ಡಿ ಏನು ನಡೆದಿತ್ತು, ಅದರಲ್ಲಿ ನಮ್ಮ ಆನೇಕಲ್ ತಾಲೂಕಿನ ವಿದ್ಯಾರ್ಥಿಗಳು ನಮ್ಮ ಕ್ಯಾಪ್ಟನ್ ಮೂಲಕ ಹೋಗಿದ್ದಂಥ ತಂಡ ವಿಜೇತರಾಗಿ 2ನೇ ಬಹುಮಾನ ಪಡೆದಿರ್ತಾರೆ. ಅವರು ನಮ್ಮ ಕರ್ನಾಟಕ ಪ್ರತಿನಿಧಿಸಿರ್ತಾರೆ. ಕರ್ನಾಟಕ ಕೀರ್ತಿ ತರೋ ಜೊತೆಗೆ ಆನೇಕಲ್ನ ಕೀರ್ತಿ ಪತಾಕೆ ಎತ್ತಿರ್ತಾರೆ. ಅವರಿನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿ ಪಡೆದು ದೇಶ ವಿದೇಶಗಳಲ್ಲಿ ಆಡಿ ಭಾರತದ ಪ್ರತಿಮೆಯನ್ನು ಬೆಳೆಸಲಿ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲ ಕ್ರೀಡಾಪಟುಗಳಿಗೆ ಒಳ್ಳೆಯದಾಗಲಿ, ದೇವರ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ.